ಹಾಯ್, ದಿಸ್ ಇಸ್ ಅನುಷಾ ಗೌಡ. ನಾನು ಇವತ್ತು ಹೋಗ್ತಿರೋದು ಕುಂದಾಪುರಿಗೆ. ಮದುವೆ ಇತ್ತು, ಎಲ್ಲರೂ ಮದುವೆಗೆ ಹೊರಟ್ವಿ. ಟ್ರೈನ್ ಆಲ್ರೆಡಿ ಕುಂದಾಪುರ ಹತ್ತತ್ರ ಬರ್ತಿದೆ ಅನ್ನೋ ಟೈಮಲ್ಲಿ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಾವೆಲ್ಲ ಕೆಳಗಡೆ ಕೂತ್ಕೊಂಡ್ವಿ. ಯಾವಾಗ ಇಳಿತೀವಿ ಅಂತ. ಯಾಕಂದರೆ ನಾನು ಬರ್ತಿರೋದು ಕುಂದಾಪುರಿಗೆ ಫಸ್ಟ್ ಟೈಮ್. ನನ್ನ ಅಂದರೆ ಆಫೀಸ್ ಫ್ರೆಂಡ್ಸ್ ಇವರೆಲ್ಲ, ತಮ್ಮಂದಿರು ಮತ್ತು ತಂಗಿದಿರು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇವರೆಲ್ಲ. ಇವರು ಹೇಗಿರುತ್ತೆ, ನಾನು ಜಸ್ಟ್ ಹೇಳಿದ್ದೆ ಅಷ್ಟೇ, ಯಾವತ್ತೂ ಹೋಗಿರಲಿಲ್ಲ, ಹಿಂಗಿರುತ್ತೆ ಏನು ಅಂತ ನೋಡೋ ಒಂದು ಕ್ಯೂರಿಯಾಸಿಟಿ ಇತ್ತು. ಹೋಗ್ತಿದ್ದಂಗೆ ಫಸ್ಟ್ ಎಂಟ್ರೆನ್ಸಲ್ಲಿ ಐ ಲವ್ ಕುಂದಾಪುರ ಅಂತ ಇತ್ತು. ನಿಂತಿರೋರ್ನೆಲ್ಲ ಬಿಟ್ಟು ಆ ಕಣ್ಣು ಅಲ್ಲಿಗೆ ಹೋಗ್ತಿತ್ತು. ಅವರೆಲ್ಲ ಕಾಣಿಸ್ತಾನೆ ಇರಲಿಲ್ಲ ಅನಿಸುತ್ತೆ, ಮೇ ಬಿ. ಯಾಕಂದರೆ ಮಾರ್ನಿಂಗ್ 5 ಗಂಟೆ ಕತ್ತಲೆ ಆಗೋಗಿತ್ತು. ಯಾವಾಗ ಹೋಗಿ ಮಲ್ಕೋತೀವಿ ಮತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬೇರೆ. ಅದು ನೋಡ್ತಿದ್ದಂಗೆ ಖುಷಿ ಆಗೋಯಿತು, ಹೊಸ ಊರು ಹೊಸ ಇದು ಅಂತ. ನಮ್ಮನ್ನು ಹುಷಾರಾಗಿ ಕರ್ಕೊಂಡು ಹೋಗ್ಬೇಕಂತ ಆಟೋ ಎಲ್ಲ ರೆಡಿ ಮಾಡ್ತಿದ್ರು ಅವರು. ಅಷ್ಟರಲ್ಲಿ ನಾನೊಂದು ಇದನ್ನು ವೀಡಿಯೋ ಮಾಡಿಬಿಟ್ಟು ಆಟೋ ಹೊತ್ಕೊಂಡು ರೂಮ್ ಕಡೆ ಹೊರಟ್ವಿ. ರೂಮ್ ಎಲ್ಲ ಬುಕ್ ಆಗಿತ್ತು. ಲಿಫ್ಟ್ ಹತ್ಕೊಂಡು ರೂಮ್ಗೆ ಹೋಗೋಣ ಅಂತ ಹೋಗ್ತಿದ್ವಿ. ಇವರು ಎಲ್ಲ ನಮ್ಮನ್ನು ಬಿಟ್ಬಿಟ್ಟು ಇವ್ರ ಮನೆಗೆ ಹೊರಡೋಕ್ಕೆ ಅಂತ ಬಂದರು. ನಾನು ರೂಮಲ್ಲೆಲ್ಲ ನಾವಿಬ್ಬರು ರೆಸ್ಟ್ ಮಾಡಿ, ನಾನು ಮತ್ತು ಇನ್ನೊಬ್ಬರು. ಲಾಸ್ಟ್ ಒಂದು ಜಲಕ್ ಮಾರ್ನಿಂಗ್ ಆಗ್ತು. ವಿಂಡೋ ಹತ್ರ ಒಂದು ವೀಡಿಯೋ ಮಾಡಿದೆ. ಯಾಕಂದರೆ ಸಕ್ಕತ್ತಾಗಿತ್ತು ಅದು. ಗ್ರೀನರಿ, ಆ ಮಾರ್ನಿಂಗು, ಯಾವುದೇ ಪೊಲ್ಯೂಷನ್ಸ್ ಇಲ್ಲ, ಪ್ಯೂರ್ ಗಾಳಿ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತದು. ಹಂಚಿಂದು ಆ ಮರಗಳು ಚೆನ್ನಾಗಿತ್ತು. ಲಾಸ್ಟ್ ಮಾರ್ನಿಂಗ್ ಎದ್ದು ಮತ್ತೆ ತಿಂಡಿದೆಲ್ಲ ತಿಂದ್ಕೊಂಡು ರೆಡಿಯಾಗಿ ಹೊರಟ್ವಿ. ರೆಡಿಯಾಗಿ ಬಸ್ಸಲ್ಲಿ ತುಂಬ ರಶ್ ಇರುತ್ತೆ, ಕಾಮನಲ್ಲೂ ಕೂಡ. ನಾವೆಲ್ಲ ರೆಡಿಯಾಗಿ ಗಿಫ್ಟ್ ಎಲ್ಲ ಇಟ್ಕೊಂಡು ಹೊರಟ್ವಿ ಮದುವೆಗೆ. ಚೆನ್ನಾಗಿತ್ತು. ನೆಕ್ಸ್ಟ್ ಮದುವೆ ಆದ ತಕ್ಷಣ ಫ್ರೆಂಡ್ಸ್ಗಳ ಮದುವೆ ಅಂದಮೇಲೆ ನಾವೆಲ್ಲ ಲಾಸ್ಟಲ್ಲೇ ಹೋಗೋದು. ಎಲ್ಲ ಹೋದ್ಮೇಲೆ ನಾವು ಲಾಸ್ಟಲ್ಲಿ ಹೋಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹುಡುಗ ಹುಡುಗಿ ಜೊತೆ ವಿಶ್ ಮಾಡಿದ್ವಿ. ನೆಕ್ಸ್ಟ್ ಊಟ. ಊಟ ಅಂತೂ ನಮ್ಮ ಕಡೆಗೂ ಅವ್ರ ಕಡೆಗೂ ಸ್ವಲ್ಪ ಡಿಫ್ರೆಂಟ್ ಇದೆ. ಅವ್ರ ಕಡೆ ಎಲೆ ಇಟ್ಕೊಳ್ಳೋ ರೀತಿಯೇ ಡಿಫ್ರೆಂಟ್ ಇದೆ. ನಮ್ಮ ಥರ ಸ್ಟೈಲಲ್ಲಿ ಅಂದರೆ ನಾವು ಮಂಡ್ಯ ಕಡೆ ಹಿಂಗೆ ನಾವು ನಾರ್ಮಲ್ ಅಡ್ಡ ಇಟ್ಕೊತೀವಿ, ಆ ಥರ ಇಟ್ಕೊಳ್ಳೋ, ಅವ್ರು ಉದ್ದದ ಇಟ್ಕೊತಾರೆ. ನನಗೆ ಹಿಂಗೆ ಕಂಫರ್ಟಬಲ್ ಆಯಿತು. ನಾನು ಹಂಗೆ ಇಟ್ಕೊಂಡೆ. ನೆಕ್ಸ್ಟ್ ಅವ್ರ ಕಡೆ ಊಟ ಒಂದೊಂಥರ ಬರ್ತಿತ್ತು. ನಮ್ಮ ಕಡೆ ಎಲ್ಲ ಫಸ್ಟ್ ಸ್ವೀಟ್ ಹಾಕ್ತೀವಿ, ಅವ್ರ ಕಡೆ ಲಾಸ್ಟಲ್ಲಿ ಸ್ವೀಟ್ ಹಾಕ್ತಾರೆ. ಅದೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ. ಅವ್ರು ಫಸ್ಟ್ ಬಂದಿರೋದ್ರಿಂದ ಅವ್ರ ಮನೆಗೆ ಎಲ್ಲ ಕರ್ಕೊಂಡು ಹೋಗಿದ್ರು. ಆಟೋ ಮಾಡ್ಕೊಂಡು ಆಟೋದಲ್ಲೆಲ್ಲ ಹೋದ್ವಿ ನಾವೆಲ್ಲ. ನೆಕ್ಸ್ಟು ಅವ್ರ ಅಣ್ಣನ ಮನೆಗೆ ಆಟೋದಲ್ಲೇ ಹೋಗ್ತಾನೇ ಇದ್ವಿ. ಅಲ್ಲೆಲ್ಲ ಬಸ್ಸೆಲ್ಲ ಇಲ್ಲ. ಅವ್ರ ಮನೆಗೆ ಹೋದ್ಮೇಲೆ ನೆಕ್ಸ್ಟು ತೋಟಕ್ಕೆ ಬಂದ್ವಿ. ಅವ್ರ ಮಕ್ಕಳೆಲ್ಲ ಇದ್ದರು, ಅಣ್ಣಂದಿರ ಮಕ್ಕಳು. ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ತೋಟ ಎಲ್ಲ ಸುತ್ತಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ಮತ್ತು ಅಲ್ಲೆಲ್ಲ ಮನೆಯ ಮುಂದೆ ಫುಲ್ ಅಂಗಳ ಇರುತ್ತೆ, ಸಕ್ಕತ್ತಾಗಿರುತ್ತೆ. ನೆಕ್ಸ್ಟು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಆಟೋ ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಒಂದೇ ಆಟೋದಲ್ಲಿ ತುಂಬಿದ್ವಿ, ಒಳ್ಳೆ ಕುರಿ ತುಂಬ್ದಂಗೆ. ಅಂತೂ ಇಂತೂ ಹಂಗೆ ಆಟೋದಲ್ಲಿ ತುಂಬಿಕೊಂಡು ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ಅಲ್ಲೂ ಎಲ್ಲ ನಾರ್ಮಲ್, ಬಟ್ ಚೆನ್ನಾಗಿರುತ್ತೆ. ಅವ್ರದ್ದೆಲ್ಲ ಮುಂದೆ ಎಲ್ಲ ಮನೆ ಮುಂದೆ ಎಲ್ಲ ಅಂಗಳ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟು ಅವ್ರ ಮನೆ ಹತ್ರ ಒಂದು ಹೊಳೆ ಇದೆ, ಚೆನ್ನಾಗಿದೆ. ಅಲ್ಲಿ ಆಲ್ರೆಡಿ ಸಂಜೆ ಆಗ್ತಿತ್ತು. ಚೆನ್ನಾಗಿರುತ್ತೆ, ಸೂರ್ಯ ಮುಳುಗೋದೆಲ್ಲ ನೋಡ್ಬೋದು ಚೆನ್ನಾಗಿ ಅಂತ. ಹೊಳೆ ಹತ್ರ ಹೋದ್ವಿ. ಫುಲ್ ಹೊಳೆದೆಲ್ಲ ವೀಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು, ಆಗಲೇ ಫೋಟೋಸ್ ನೋಡಿರ್ತೀರ, ಹೊಳೆ ಮುಂದೆ ಎಲ್ಲ ನಿಂತ್ಕೊಂಡು ಫೋಟೋ ತೊಗೊಂಡಿರೋದೆಲ್ಲ ತುಂಬ ಚೆನ್ನಾಗಿತ್ತು. ಎಷ್ಟು ಮಾಡಿದ್ರು ಟೈಮ್ ಆಗ್ತಿದೆ ಅಂದರೂ ಮಾತುಕತೆ ಮುಗೀತಿಲ್ಲ. ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಫೋಟೋಸ್ ತೊಗೋತಾ ಇದ್ದೀವಿ. ಕೊನೆಗೆ ಲಾಸ್ಟ್ ಒಂದು ವೀಡಿಯೋ ಎಲ್ಲ ತೊಗೊಂಡು ಎಲ್ಲ ಮಾತುಕತೆ ಮಾಡ್ತಿದ್ರು. ಬಟ್ ನಾವು ಹಾಗೆ ನೋಡಿದ್ದೀರಲ್ಲ, ಎಷ್ಟು ಕತ್ಲೆ ಆದರೂ ಹುಡುಗ ಮಾಮೂಲಿ ಎಲ್ಲರೂ ಇಡ್ತಾರೆ ಫ್ರೆಂಡ್ಸ್ಗಳಂದರೆ, ಮಾತೇ ಮುಗಿಯಲ್ಲ. ಎಲ್ಲರೂ ವೀಡಿಯೋ ಮಾಡ್ಕೊಂಡು ಫೋಟೋ ಎಲ್ಲ ತೊಗೊಂಡು ತುಂಬಾ ಚೆನ್ನಾಗಿತ್ತು. ನೇಚರ್ ಮಾತ್ರ ಸೂರ್ಯ ಮುಳುಗೋದು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಹೊಳೆ ಹತ್ರ. ನೆಕ್ಸ್ಟ್ ಲಾಸ್ಟ್ ಹೊರಡಬೇಕಾದ್ರೆ ಆಂಟಿ ಇದೀರೆಲ್ಲ ಕೆಲಸ ಮಾತಾಡ್ಕೊಂಡು ಕೂತಿದ್ರು. ಒಂದು ಗುಂಪು ಹರಟೆ ಹೊಡ್ಕೊಂಡು, ನಾವು ಅಲ್ಲಿ ಹೋಗಿಬಿಟ್ಟು ಅವ್ರ ಜೊತೆ ಮಾತಾಡಿಬಿಟ್ಟು ಬರ್ತೀವಿ ಅಂತ ಹೇಳಿ ಕೊನೆಗೆ ಬಾಯ್ ಮಾಡಿಕೊಂಡು ಲಾಸ್ಟ್ ಸೂರ್ಯ ಮುಳುಗೋದು ನೋಡಿಕೊಂಡು ಹೊರಟ್ವಿ. ಸಕ್ಕತ್ತಾಗಿತ್ತು ಇವತ್ತಿನ ಡೇ. ಲಾಸ್ಟ್ ಡೇ ಅಂದರೆ ಒಂದು ಊಟ, ನೈಟ್ ಫಿಶ್ ಊಟ ಮಾಡಿದ್ವಿ. ಕುಂದಾಪುರ ಸ್ಪೆಷಲ್ ಫಿಶ್ ಊಟ ಎಲ್ಲ ಚೆನ್ನಾಗಿತ್ತು. ನೈಟ್ ಮಲ್ಕೊಂಡ್ವಿ. ಇದು ಇವತ್ತಿನ ಫಸ್ಟ್ ಡೇ ಕುಂದಾಪುರಕ್ಕೆ ಬಂದಿರೋದು. ತುಂಬ ಖುಷಿ ಆಯಿತು. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಆ್ಯಂಡ್ ಥ್ಯಾಂಕ್ ಯು. ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.